Hi all, welcome to Kushi World Kush with a channel. Welcome, please subscribe to my channel. ಇವತ್ತಿನ ರೆಸಿಪಿ KFC ಚಿಕನ್. ಹೌ ಟು ಮೇಕ್ KFC ಚಿಕನ್ ಇನ್ ಅಟ್ ಹೋಮ್. ಸೊ ನೀವೆಲ್ಲರೂ KFC ತಿನ್ನಬೇಕು ಅಂದರೆ KFC ಸ್ಟಾಲಿಗೆ ಹೋಗಬೇಕು ಅಂತ ತಿಳ್ಕೊತೀರ. ಬಟ್ KFCಗೆ ಹೋಗೋ ನೆಸಸರಿನೇ ಇಲ್ಲ ಕಣ್ರಿ. ಮನೇಲಿ ಜಸ್ಟ್ 1 kg ತೊಗೊಬಂದು ನೀವು ಮನೇಲೇ ಮಾಡ್ಕೊಂಡು ತಿನ್ಬೋದು. ಅದಕ್ಕೆ ಏನೂ ಬೇಕಾಗಿಲ್ಲ, ಜಸ್ಟ್ 1-2 ಇಂಗ್ರೀಡಿಯೆಂಟ್ಸ್ ಸಾಕು. ನಾನು ತೊಗೊಂಡಿದ್ದೀನಿ 1 kg ಚಿಕನ್ ಅಷ್ಟೇ ಸಾಕು. 1 kg ಚಿಕನಲ್ಲಿ ಆಲ್ಮೋಸ್ಟ್ ಒಂದು 5 to 6 ಮೆಂಬರ್ಸ್ ಆರಾಮಾಗಿ ತಿನ್ಬೋದು. ಸೊ ಇದಕ್ಕೆ ಫಸ್ಟ್ ನಾನು ಮ್ಯಾರಿನೇಟ್ ಮಾಡ್ಕೊಳ್ತಾ ಇದ್ದೀನಿ. ಮ್ಯಾರಿನೇಟಿಗೆ ಬೇಕಾದದ್ದು ಸ್ವಲ್ಪ ಸಾಲ್ಟ್, ಸ್ವಲ್ಪ ಚಿಲ್ಲಿ ಪೌಡರ್ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಬಟ್ ಇದನ್ನು ನಾನು ಮರ್ತುಬಿಟ್ಟೆ ವೀಡಿಯೋದಲ್ಲಿ ಕ್ಯಾಪ್ಚರ್ ಮಾಡಬೇಕಾದ್ರೆ. ಸೊ ಒಂದು 2 ಎಗ್ ಅಷ್ಟೇ. 1 kgಗೆ 2 ಎಗ್ ನೆನ್ಪಿಟ್ಕೊಳ್ಳಿ. ಅದೇ ನೀವು 2 kg ಚಿಕನ್ ತೊಗೊಳ್ತೀನಿ ಅಂದರೆ 4 ಎಗ್ ಬೇಕೇ ಬೇಕಾಗುತ್ತೆ, ಇನ್ನೂ ಶಾರ್ಟೇಜ್ ಆಗುತ್ತೆ. ಇದಕ್ಕೆ ಮೇನ್ ಬೇಕಾಗಿರೋದೇ ಸ್ಟೋರೀಸ್ ಕ್ರಿಪ್ಸ್ ಫ್ರೈಡ್ ಚಿಕನ್ ಮಿಕ್ಸ್. ಇದೇ ಮೇನ್ ಇಂಗ್ರೀಡಿಯೆಂಟು. ಇದಿಲ್ಲ ಅಂದರೆ ನೀವು KFC ಮಾಡೋಕ್ಕೆ ಆಗಲ್ಲ. ಸೊ ಇದು 1 ಪ್ಯಾಕ್ ತೊಗೊಂಡಿರೋದು, ಜಸ್ಟ್ 1 kg ಮಾತ್ರ ಮಾಡೋದಕ್ಕೆ ಸಾಧ್ಯ ಆಗೋದು. ಸೊ ನೀವು ಒಂದು 2 ಪ್ಯಾಕ್ಸ್ ತೊಗೋತೀನಿ ಅಂದರೆ 2 kgs ಮಾಡ್ಕೋಬೋದು. ನಾನಿವತ್ತು 1 kg ಪ್ಯಾಕಲ್ಲಿ ಹೇಗೆ ಮಾಡ್ಕೋಬೋದು ಅನ್ನೋದು ತೋರಿಸ್ತಾ ಇದ್ದೀನಿ ನೋಡಿ. 1 kg ಪ್ಯಾಕಲ್ಲಿ ಅಂದರೆ 1 ಪ್ಯಾಕ್ ಪೌಡರಲ್ಲಿ ಇಷ್ಟು ಪೌಡರ್ಸ್ ಇರುತ್ತೆ. ಆಲ್ಮೋಸ್ಟ್ ಸಾಕಾಗುತ್ತೆ ಕಣ್ರಿ. 1 kg ಕರೆಕ್ಟಾಗಿ ಬರುತ್ತೆ. ಈಗ ಮ್ಯಾರಿನೇಟ್ ಮಾಡ್ಕೊಂಡಿದ್ದು ಜಸ್ಟ್ ಒಂದು 4 to 5 hours ಮ್ಯಾರಿನೇಟ್ ಮಾಡಿ ಬಿಟ್ಟಿದ್ದೆ. ಅದಾದಮೇಲೆ ನಾನು 2 eggs ತೊಗೊಂಡಿದ್ದೆ ಮತ್ತು ಪೌಡರ್, ಸ್ವಲ್ಪ ಆಯಿಲ್ ಬೇಕಾಗುತ್ತೆ. ಸೊ ಇಷ್ಟೇ, ಒಂದು 3 ಇಂಗ್ರೀಡಿಯೆಂಟ್ಸ್ ಅಷ್ಟೇ ನಮಗೆ ಬೇಕಾಗಿರೋವಂಥದ್ದು KFC ಮಾಡೋದಕ್ಕೆ. ಒಂದೊಂದಾಗಿ ಪೀಸ್ ಅಂದರೆ ನೀವು ಕಬಾಬ್ ಸೈಜಿಗೆ ಕಟ್ ಮಾಡ್ಕೊಳ್ತೀರಾ ಮಾಡ್ಕೊಳ್ಳಿ, ಇಲ್ಲಾಂದರೆ ಅದಕ್ಕಿಂತ ಸ್ವಲ್ಪ ದಪ್ಪ ಬೇಕು ಅಂದರೆ ದಪ್ಪ ಮಾಡ್ಕೋಬೋದು. ಅದನ್ನು ಎಗ್ಗಲ್ಲಿ ಡಿಪ್ ಮಾಡಿ. ಸೊ ನಾನೇನು ಪೌಡರ್ ತೊಗೊಂಡಿದ್ದೀನಿ ಆ ಪೌಡರ್ನ ಜಸ್ಟ್ ಅದ್ರ ಮೇಲೆ ಪ್ರೆಸ್ ಮಾಡಿ ಎಣ್ಣೆಗೆ ಬಿಟ್ಟರೆ ಇಷ್ಟೇ ನಿಮಗೆ KFC ರೆಡಿ ಆಗುತ್ತೆ. ಸೊ ನೋಡಿ, ಒಂದೊಂದಾಗಿ ಎಣ್ಣೆಗೆ ಹಾಕ್ತಾ ಹೋಗ್ತಾ ಇರ್ತೀನಿ. ನೆಕ್ಸ್ಟ್ ಅದೇ ರೀತಿ ಒಂದೊಂದು ಪೀಸ್ನು ಡಿಪ್ ಮಾಡ್ಕೋಬೇಕು. ಚೆನ್ನಾಗಿ ಡಿಪ್ ಮಾಡ್ಕೊಳ್ಳಿ. ಜಸ್ಟ್ ಪೌಡರ್ನ ಇದು ಮಾಡ್ಕೊಳ್ಳಿ, ಅದ್ರ ಮೇಲಾದರೂ ಹಾಕ್ಬೋದು. ಜಸ್ಟ್ ಅದನ್ನೆಲ್ಲ ಒಟ್ಟಿನಲ್ಲಿ ಪೌಡರ್ ಎಲ್ಲದಕ್ಕೂ ಸ್ಪ್ರೆಡ್ ಆಗಿರಬೇಕು. ಅದನ್ನು ತೊಗೊಂಡು ಎಣ್ಣೆಗೆ ಹಾಕ್ಕೊಳ್ಳೋವಂಥದ್ದು ಇಷ್ಟೇ. ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ನಾನು ಎಣ್ಣೆ ವೀಡಿಯೋ ಕ್ಯಾಪ್ಚರ್ ಮಾಡಬೇಕಾದ್ರೆ ಎಣ್ಣೆ ಒಂದು ಸ್ವಲ್ಪ ಕಾದಿತ್ತು ಅನಿಸುತ್ತೆ. ಹಾಗೆ ಒಂದೆರಡು ಏನು ಚಿಕನ್ ಪೀಸ್ ಇತ್ತು ಅದೊಂದು ಸ್ವಲ್ಪ ಸೀದಂಗಾಗಿದೆ ನೋಡಿ. ಇನ್ನು ಬೇರೆದೆಲ್ಲ ಏನು ನಾವು KFCಲಿ ಸ್ಟಾಲ್ಸಲ್ಲಿ ತೊಗೊಳ್ತೀವಿ ಅದೇ ರೀತಿ, ಅದೇ ಸ್ಟ್ರಕ್ಚರ್, ಅದೇ ಕಲರ್, ಅದೇ ವೇರಿಯೇಷನ್ಸಲ್ಲಿ ಬಂದಿದೆ. ಸೊ ಒಂದು ಸ್ವಲ್ಪ ನಾವು ನೋಡಿಕೊಂಡು ಹದವಾಗಿ ಬೇಯಿಸ್ಕೋಬೇಕಾಗುತ್ತೆ. ಸ್ವಲ್ಪ ಜಾಸ್ತಿ ಉರಿ ಕೊಡೋಕ್ಕೆ ಹೋಗಬೇಡಿ, ಕಡಿಮೆ ಉರಿಲಿ ಬೇಯಿಸ್ಕೊಳ್ತಾ ಹೋಗಿ. ಇದಕ್ಕೆ ಟೊಮೊಟೊ ಕೆಚಪ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಕಣ್ರಿ. ನಾನು ಉಪಯೋಗಿಸ್ತಾ ಇರೋದು ಗೋಲ್ಡ್ ವಿನ್ನರ್ ಆಯಿಲ್. ನೋಡಿ, ಈಗ ಫ್ರೈಡ್ ಆಗಿರೋಂಥ ಚಿಕನ್ನು. ಇದನ್ನು ಮಯೋನಿಸ್ ಆಗಲಿ, ಇಲ್ಲಾಂದರೆ ಟೊಮೊಟೊ ಕೆಚಪ್ಪು, ಸ್ವೀಟ್ ಆ್ಯಂಡ್ ಹಾಟ್ ಟೊಮೊಟೊ ಕೆಚಪ್ಪಲ್ಲಿ ಅದನ್ನು ಟೇಸ್ಟ್ ಮಾಡ್ತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಯಾರೇ ಟ್ರೈ ಮಾಡಿಲ್ಲ ಇವತ್ತೇ ಆದಷ್ಟು ಮನೇಲಿ ಟ್ರೈ ಮಾಡ್ಕೊಳ್ಳಿ. ಜಸ್ಟ್ ನಿಮಗೆ ಬೇಕಾಗಿರೋದು 1 kg ಮಟನ್. ಬಟ್ ಈ ಪೌಡರ್ನ ನಾನು ಹೇಳಿದ್ನಲ್ಲ, ಸ್ಟೋರೀಸ್ ಕ್ರಿಪ್ಸ್ ಫ್ರೈಡ್ ಚಿಕನ್ನು, ಅದು ನಿಮಗೆ ಅಮೆಝಾನಲ್ಲಿ ಮಾತ್ರ ಸಿಗುತ್ತೆ. ಫ್ಲಿಪ್ಕಾರ್ಟಲ್ಲೆಲ್ಲ ಸಿಗಲ್ಲ, ಮತ್ತು ಬ್ಲಿಂಕಿಟಲ್ಲೂ ಕೂಡ ಸಿಗಲ್ಲ. ನೀವು ಆರ್ಡರ್ ಮಾಡಬೇಕಾದ್ರೆ ಅಲ್ಲೇ ಮಾಡಿ.